ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಟು ತಿಂತಕ್ಕಂತಹ ಫಿಶ್ ತವಾ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಮೊದಲು ನಾನು 1 kg ಫಿಶನ್ನು ನೀಟಾಗಿ ಕ್ಲೀನ್ ಮಾಡಿಸಿ ಸ್ಲೈಸಸ್ ಆಗಿ ಕಟ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅರಿಶಿನ ಪುಡಿ ಹಾಕಿ ನೀಟಾಗಿ ಕ್ಲೀನ್ ಮಾಡಿದೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ. ಈಗ 1 ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಫಿಶ್ ಕರಿ ಮಸಾಲ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದು ಫಿಶ್ ತವಾ ಫ್ರೈ ಗರಿ ಗರಿಯಾಗಿ ಬರಬೇಕಲ್ವ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ನೆನೆ ಹಾಕಿಬಿಟ್ಟು ಅದರದ್ದು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. 3 ಸ್ಪೂನು. ಬರೀ ಇದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರನೇ ಇದೆ, ಬೇರೆ ಏನನ್ನು ನಾನು ಮಿಕ್ಸ್ ಮಾಡಿಲ್ಲ. ಈಗ ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ರಸವನ್ನು ನಾನು ಹಿಂಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ನಿಂಬೆಹಣ್ಣನ್ನು ರಸ ಸೇರಿಸ್ಕೊಂಡು ನಾವು ಇದನ್ನು ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಅಂದರೆ ಒಂದು ಒಳ್ಳೆ ಪೇಸ್ಟು ನಮಗೆ ರೆಡಿ ಆಗುತ್ತೆ. ನೋಡಿ, ನೀಟಾಗಿ ಈಗ ಎಲ್ಲನೂ ಕಲ್ತ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡಿಸ್ಕೊಳ್ಳಿ. ಅದು ನಾನು ನೀರನ್ನು ನೆನೆಸಿ ಇಟ್ಟಿದ್ದೇನಲ್ಲ ಬ್ಯಾಡಗಿ ಮೆಣಸಿನ್ಕಾಯಿನ, ಅದರ ನೀರನ್ನು ಮತ್ತೆ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟು ಕನ್ಸಿಸ್ಟೆನ್ಸಿ ನಿಮಗೆ ನೋಡಿಕೊಂಡು ಎಷ್ಟು ನೀರು ಬೇಕಾಗುತ್ತೋ ಆ ಅಳತೆಗೆ ನೀವು ನೀರನ್ನು ಸ್ವಲ್ಪವೇ ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀವಲ್ಲ, ಈಗ 1 ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಪೇಸ್ಟ್ ರೆಡಿ ಆಯಿತು, ಮಸಾಲೆ ನಮಗೆ ರೆಡಿ ಆಯಿತು. ಈಗ ಮೀನಿನ ಒಂದೊಂದೇ ಸ್ಲೈಸಸ್ಗಳನ್ನು ತಗೊಂಡು ಅದರ 2 ಬದಿಗೆ ನಾನು ಈ ಮಸಾಲೆಯನ್ನು ಹಚ್ತಾ ಇದ್ದೀನಿ. ನೋಡಿ, ಎಲ್ಲ ಪೀಸಸ್ಗೂ ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಹಿಡಿಬೇಕು. ಈ ರೀತಿಯಾಗಿ ಎಲ್ಲ 2 ಕಡೆಯಲ್ಲೂ ಕೂಡ ನಾವು ಮಸಾಲೆಯನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಒಂದೊಂದೇ ಸ್ಲೈಸಸ್ಗೆ ಸಪ್ರೇಟಾಗಿ ಮಸಾಲೆಯನ್ನು ಹಾಕಿದ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೆ 2 ಕಡೆ ಈ ರೀತಿಯಲ್ಲಿ ಹಚ್ಕೊಳ್ಳಿ, ನೀಟಾಗಿ ಎಲ್ಲ ಕಡೆ ಹಚ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಪೀಸಸ್ಗಳಿಗೂ ಕೂಡ ಈ ಮಸಾಲೆಯನ್ನು ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ನಾವು ಒಂದು 20 ನಿಮಿಷ ನೆನೆಯೋಕ್ಕೆ ಇಡಬೇಕು. ಆಗ ನಮಗೆ ಮಸಾಲೆ ಎಲ್ಲ ಪೀಸಸ್ಗಳಿಗೆ ಸೇರಿ ಚೆನ್ನಾಗಿ ರೆಡಿ ಆಗುತ್ತೆ. ಒಂದು ತವಾನ ಇಟ್ಕೊಂಡು ಅದರ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಬಿಸಿ ಆದ ಮೇಲೆ ಒಂದೊಂದೇ ಸ್ಲೈಸಸ್ಗಳನ್ನು ತವ ಮೇಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಇಲ್ಲಾಂದರೆ ತವಾಗೆ ಅದು ಫಿಶ್ ಎಲ್ಲ ಇರುತ್ತಲ್ಲ ಮಸಾಲೆ ಎಲ್ಲ ತವಾಗೇ ಹಿಡ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀವು ತವ ಮೇಲೆ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಬೆಂದಿದೆ ಅಲ್ವಾ. ಈಗ 2 ಬದಿಯಲ್ಲಿ ಬೇಯಿಸ್ಕೋಬೇಕು ನಾವು ಫಿಶನ್ನು. ರಿವರ್ಸ್ ಮಾಡಿ ಹಾಕ್ಕೊಂಡು 2 ಕಡೆಯಲ್ಲಿ ಕೂಡ ನೋಡ್ತಾ ಇರ್ಬೋದಲ್ವ, ಮಸಾಲೆ ಎಷ್ಟು ಚೆನ್ನಾಗಿ ಫಿಶ್ಗೆ ಇಟ್ಕೊಂಡಿದೆ. ಸ್ವಲ್ಪನೂ ಬಿಟ್ಕೊಂಡಿಲ್ಲ, ತವಾಗೆ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಚೆನ್ನಾಗಿ ಇದು ಫಿಶ್ಗೆ ಹೊಂದ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ತವಾ ಫ್ರೈ ರೆಡಿ ಆಯಿತು. ಎಲ್ರಿಗೂ ಇಷ್ಟ ಆಗುವಂತಹ ತವಾ ಫ್ರೈ ನಿಮ್ಮ ಮನೇಲಿ ನೀವೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು.